ನಮಸ್ಕಾರ ವೀಕ್ಷಕರೇ, ಅನಂತ ಸ್ವಾದ ಚಾನೆಲ್ಗೆ ಸ್ವಾಗತ. ಇಲ್ಲಿ ಸಕ್ಕರೆ ಮತ್ತು ಬೆಲ್ಲವನ್ನು ಬಳಸದೆ ಈ ಆರೋಗ್ಯಕರವಾದ ಓಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲೆಗೆ 1 ಕಪ್ ಓಟ್ಸ್ನ ಹಾಕಿಕೊಂಡು ಡ್ರೈ ರೋಸ್ಟ್ ಮಾಡಬೇಕು. ಅದು ಕೆಂಬಣ್ಣ ಸ್ವಲ್ಪ ಬರುವವರೆಗೂ ಹಾಗೂ ಅದರ ಪರಿಮಳ ಬರುವವರೆಗೂ ಅದನ್ನು ಚೆನ್ನಾಗಿ 3-4 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಅದನ್ನು ಆರಲು ಬಿಡಬೇಕು. ಅದೇ ಪ್ಯಾನಿಗೆ ಅರ್ಧ ಕಪ್ಪಿನಷ್ಟು ಕಡಲೆಕಾಯಿ ಬೀಜವನ್ನು ಹಾಕಿ ಅದನ್ನು ಮತ್ತೆ ರೋಸ್ಟ್ ಮಾಡ್ಕೋಬೇಕು. ಒಂದು 3 ನಿಮಿಷ 4 ನಿಮಿಷದಷ್ಟು ಹೊತ್ತು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸರಿ. ಇವಾಗ ರೋಸ್ಟ್ ಮಾಡಿದ ಓಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜನ ಹಾಕಿ ಮತ್ತು ಅದಕ್ಕೆ ಅರ್ಧ ಕಪ್ನಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಸಾಫ್ಟ್ ಆಗಿರುವ ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಇದಕ್ಕೆ ಸಾಫ್ಟ್ ಆಗಿರುವ ಖರ್ಜೂರನೇ ಬೇಕು. ನಂತರ ಇದರ ಬೀಜವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು 20-25 ಖರ್ಜೂರನ ತೆಗೆದುಕೊಂಡು ಈ ಬೀಜ ತೆಗೆದು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೈಸಾಗಿಯೇ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೋಡಿ ಪೇಸ್ಟ್ ಮಾಡ್ಕೊಳ್ಳಿ. ಬಾಣಲೆಗೆ ತುಪ್ಪ ಹಾಕಿ ಒಂದು 4-5 ಸ್ಪೂನಿನಷ್ಟು ದೊಡ್ಡ ಸ್ಪೂನಿನಷ್ಟು ತುಪ್ಪ ಹಾಕಿ ಅದಕ್ಕೆ ಪುಡಿ ಮಾಡಿದ ಓಟ್ಸ್ ಗ್ರೌಂಡ್ನಟ್ ಪೌಡ್ರನ್ನು ಹಾಕಬೇಕು. ಅದಕ್ಕೆ ಮತ್ತು ಏಲಕ್ಕಿ ಪೌಡರ್ 1-1.5 ಚಮಚದಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಒಂದು ಸಲ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿಕೊಂಡ ಖರ್ಜೂರದ ಪೇಸ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿದರೆ ಲಡ್ಡು ರೆಡಿ ಆಯಿತು. ನೋಡಿ, ಹೆಲ್ತಿಯಾದ ರುಚಿಕರವಾದ ಓಟ್ಸ್ ಗ್ರೌಂಡ್ನಟ್ ಲಡ್ಡು ರೆಡಿಯಾಗಿದೆ. ಇದು ಮಕ್ಕಳಿಗೆ ಹಿಡಿದು ದೊಡ್ಡವರಿಗೆ ಯಾರಿಗೆ ಬೇಕಾದರೂ ಇದನ್ನು ಕೊಡಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.